ಈಗ ನೀವು ಬಾಳೆ ಬೆಳಿತೀರಿ, ಬಾಳೆ. ಈಗ ಬೇರೆ ಗಿಡಗಳಿರ್ತಾವೆ, ಆಲದ ಗಿಡ ಇರ್ತೈತಿ, ಆಲದ ಗಿಡದ ಬುಡಕ್ಕೆ ಯಾವುದೂ ಬೆಳೆಯಂಗಿಲ್ಲ. ಆದ್ರೆ ಅದೇ ಬಾಳೆ ಗಿಡ ಇರ್ತೈತಿ ನೋಡ್ರಿ, ನೀವು ಬಾಳೆ ಗಿಡದ ಬುಡಕ್ಕೆ ಅನೇಕ ಸಸಿ ಮರಿಗಳು ಹುಟ್ಕೊತಾವೆ, ಬೆಳೆಸ್ತೈತದ. ತಾನು ಅಳದ ಮೇಲೇನೂ ಸಹಿತ ಅದಕ್ಕೆ ಸಾವು ಅನ್ನೋದಿಲ್ಲ. ಬಾಳೆ ಗಿಡಕ್ಕೆ ತಾನು ಅಳಿದ ಮೇಲೆಯೂ ಸಹಿತ ತನ್ನ 100 ಮರಿಗಳನ್ನು ತನ್ನ ಸುತ್ತ ಬೆಳೆಸಿ ಹೋಗಿರುತ್ತೈತದು. ಹಂಗೆ ಹಿಂದಿನ ಕೊಟ್ಟೂರು ಮಹಾಸ್ವಾಮಿಗಳವರ ಕಾಯ ಅಳಿದರೂ ಸಹಿತ ಅವರ ಮರಿಗಳೆಲ್ಲ ಮುಂದೆ ದೊಡ್ಡ ಬಾಳೆಯ ಗಿಡಗಳಾಗಿ ಇಲ್ಲಿ ನಿಲ್ಲುವಂತೆ ಬೆಳೆಸಿದಾರವರು. ಅದೇ ಬಾಳೆ ಗಿಡದ ಅವರ ಈಗಿನ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಸಹಿತ ಅವರು ಗುರುಗಳಂತೆ ಅವರೂ ಪರಿಶ್ರಮ ಜೀವಿಗಳು. ಅವರು ಮಾಡುವ ಕಾರ್ಯಕ್ರಮಗಳಿರಲಿ, ಪುರಾಣಗಳಿರಲಿ, ಬಸವ ಪುರಾಣಗಳಿರಲಿ, ದಾಸೋಹ ಇರಲಿ, ಜಾತ್ರೆ ಇರಲಿ, ಅವರು ಗುರುಗಳು ಹೆಂಗಿದ್ರು ಸೇಮ್ ಡಿಟ್ಟು ಅಂತಾರಲ್ಲ, ಹಾಗೆ ಅವ್ರ ಕೆಲಸಗಳು ಸಹಿತ ಅಷ್ಟೇ ಪ್ರೀತಿಯಿಂದ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಗಜೇಂದ್ರಗಢದಲ್ಲಿ ಅಷ್ಟು ದೊಡ್ಡ ಬಸವ ಪುರಾಣವನ್ನು ಅವರು ಮಾಡಿದ್ರು. ಅವರು ಗುರುಗಳು ಹೆಂಗಿದ್ರು, ಅವರ ಕಾರ್ಯತತ್ಪರತೆ ಹೆಂಗಿತ್ತು, ಇವ್ರದ್ದು ಸಹಿತ ಅಷ್ಟೇ. ಈಗ ಹಿಟ್ಟಿನ ರೊಟ್ಟಿ, ಕಾಳಿನಂಗೆ ರೊಟ್ಟಿ, ಎಳಿಯಂಗ ಬಟ್ಟಿ, ಗುರುವಿನಂಗೆ ಶಿಷ್ಯರು. ಅವರು ಗುರು ಹೆಂಗಿದ್ದ, ಶಿಷ್ಯರು ಸಹಿತ ಹಂಗಾದಾರ ಅವರು. ಅಂಥ ಕಾರ್ಯತತ್ಪರತೆಯುಳ್ಳ ಗುರುಗಳು, ಆ ಗುರು ಪರಂಪರೆ. ಮತ್ತು ನಿಮ್ಮ ಮಠಕ್ಕೊಂದು ಸಿದ್ದೇಶ್ವರ ದೇಶಿಕರನ್ನು ನಿಮ್ಮ ಮಠಕ್ಕೆ ಕೊಟ್ಟಾರ ನೋಡ್ರಿ. ಅವ್ರ ಹೆಸರ ಚಂದ ಐತಿ, ಸಿದ್ದೇಶ್ವರ. ಸಿದ್ಧ ಅಂದ್ರೆ ಎವರ್ ರೆಡಿ, ಅಂದ್ರೆ ಸಮಾಜದ ಕೆಲಸಕ್ಕೆ ಏನ ಬರಲಿ, ಭಕ್ತರ ಏಳಿಗೆಗಾಗಿ ಸದಾ ಯಾವನು ಟೊಂಕ ಕಟ್ಟಿ ನಿಲ್ತಾನಲ್ಲ, ಸದಾ ತಯಾರಾಗಿರೋವನಿಗೆ ಸಿದ್ದೇಶ್ವರ ಅಂತ ಕರೀತಾರೆ. ಅವರು ನಿಮ್ಮ ಸಿದ್ದೇಶ್ವರ ಗುರುಗಳವರು. ನಿಮ್ಮೆಲ್ಲ ಭಕ್ತರ ಏಳಿಗೆಗಾಗಿ ನಿಮ್ಮ ಸಲುವಾಗಿ ಇಲ್ಲಿ ಬಂದಾರವ್ರು. ಮತ್ತು ಇವತ್ತೆಲ್ಲ ಭಾಳ ಮಂದಿ ಕೂಡ್ತೀರಿ, ಪಟ್ಟಾಧಿಕಾರ ಮಾಡ್ತೀರಿ, ಮತ್ತು ನಿಮ್ಮ ಮನೆಗೆ ಹೋಗ್ತೀರಿ. ಆದರೆ ಒಬ್ಬ ಸನ್ಯಾಸಿ, ನಾವು ಸುಮಾರು ಈ ಸನ್ಯಾಸ ಜೀವನದ 25 ವರ್ಷಗಳ ಈ ಕಾಲಘಟ್ಟದಲ್ಲಿ ನೋಡಿದಾಗ ಇದು ಸನ್ಯಾಸದ ಜೀವನ ಅಂದ್ರೇನು ಹೂವಿನ ಹಾಸಿಗೆ ಅಲ್ಲ, ಇದೊಂದು ಮುಳ್ಳಿನ ಹಾಸಿಗೆ. ಇದು ನಿಮ್ಮ ಸಂಸಾರಿಕರ ಜೀವನದಲ್ಲಿ ಕಷ್ಟಗಳು ಬರ್ತಾವ, ಸನ್ಯಾಸಿಗಳ ಜೀವನದಲ್ಲಿ ಕಷ್ಟಗಳು ಬರ್ತಾವ. ತೊಗೊಂಬರ್ತಾರೆ ಮೆಲ್ಲಕ್ಕೆ, ಆಮೇಲೆ ಮೆಲ್ಲಕ್ಕೆ ರಾಜಕಾರಣ ತೊಗೊಂಬರ್ತಾರೆ, ತೊಗೊಂಡು ಬಂದು ಸ್ವಾಮಿನ ಮೆತ್ತಗೆ ಮಾಡಿಡ್ತಾರೆ ಪೂರ. ಅದಕ್ಕೆ ನೀವು, ನನ್ನ ಅನುಭವ ಹೇಳಕತ್ತೀನಿ, ನಾನು ಯಾರಿಗೆ ಬೋಧನೆ ಮಾಡಕತ್ತಿಲ್ಲ. ಒಂದೂರಿನ ಮಠ ಅದು ವೈಭವಯುತವಾಗಿ ಬೆಳಿಬೇಕಾಗಿದ್ರೆ ನೀವು ಊರದ್ದು ಏನಾರ ಮಾಡಿಕೊಡ್ರಿ, ಪ್ರಶ್ನೆ ಇಲ್ಲ. ಮಠದ ಸಮೀಪ ಎಂದೂ ಜಾತಿ ಮತ್ತು ರಾಜಕಾರಣ ತರದಂಗೆ ನೋಡಿಕೊಂಡ್ರಿ ಅಂದ್ರೆ ಮಠ ಬೆಳೀತಾವಷ್ಟೆ. ಇರದೇ ಇದ್ದರೆ ಯಾವ ಮಠಗಳು ಬೆಳಿಲಿಕ್ಕೆ ತರೋದು ಇಲ್ಲ. ಅಂದ್ರೆ ಎಷ್ಟೋ ಮಂದಿ ಸ್ವಾಮಿಗಳಿಗೆ ನನಗೆ ಹೂವಿನಾರ ಹಾಕಕ್ಕೆ ಕರೆದಿಲ್ಲಂತ, ವೇದಿಕೆ ಮೇಲೆ ಕರೆದಿಲ್ಲಂತ ಸ್ವಾಮಿಗಳಿಗೆ ಮಠ ಬಿಡಿಸಿದವ್ರು ಭಾಳ ಮಂದಿ ಅದಾರ. ನಾ ಹೇಳಕ್ಕೆ ಯಾಕಂದರೆ ಒಬ್ಬ ಸನ್ಯಾಸಿ ಇಡೀ ತನ್ನ ಆಯುಷ್ಯವನ್ನು ಬಿಟ್ಟು ಒಂದು ಸಮಾಜ ಬೆಳೆಸ್ಬೇಕಂತ ಒಂದು ಊರಿಗೆ ಬರ್ತಾನೆ. ನೀವು ನೋಡಿ, ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ. ಅವ್ರಿಗೆ LKGಯಿಂದನೇ ಓದ್ಸೋಕ್ಕೆ ಶುರು ಮಾಡ್ತೀರಿ. ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು, ಇವ್ರಿಗೆ ಮುಂದೆ ನೀಟ್ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರ್ತದಲ್ಲ. ಮತ್ತೊಬ್ಬ ಸನ್ಯಾಸಿನೂ ಸಹಿತ ನಿಮ್ಮ ಮಗನೇ ಆತು. ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ, ನಾವೆಲ್ಲ ಮನೆಯಾಗಿದ್ದರೆ ಇವತ್ತು ನಮಗೇನು ಮಾಡ್ತಾರೆ, ನಾಳೆ ಗುರುಗಳ ಪಟ್ಟಾಧಿಕಾರ ಆಗ್ತದೆ. ಪಟ್ಟಾಧಿಕಾರದಾಗ ಏನು ಮಾಡ್ತಾರಂದ್ರೆ ವಿಧಿವಿಧಾನ ಹೇಳ್ತೇನೆ ನಿಮಗೇನು ತಿಳಿದೈತಿ. ಪಟ್ಟಾಧಿಕಾರ ಅಂದ್ರೆ ಸ್ವಾಮಿಗಳಿಗೆ ದೊಡ್ಡ ಸಿಂಹಾಸನದ ಮೇಲೆ ಕೂಡಿಸಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಊರಾಗಂತ ತಿಳ್ಕೊಂಡಿರಿ ನೀವು. ಹಂಗೆ ಇರೋದಿಲ್ಲ, ಅದು ಇರ್ತೈತಿ ಕಣ್ಣಿಗೆ ಕಾಣೋದು. ಆದ್ರೆ ಕಣ್ಣಿಗೆ ಕಾಣಲಾರ್ದು ಏನು ಇರ್ತೈತಿ ಅಂದ್ರೆ, ನಮ್ಮನ್ನೆಲ್ಲ ಒಳಗೆ ರೂಮ್ನಾಗ ಕರ್ಕೊಂಡು ಹೋಗ್ತಾರೆ. ಮೊದಲು ಒಂದು ಕೋಣೆಯೊಳಗೆ ಹಾಕ್ತಾರೆ. ಒಂದು ಕೋಣೆಯೊಳಗೆ ಹಾಕಿ ನಮ್ಮ ಗುರುಗಳನ್ನು ಮುಂದೆ ಕೂಡಿಸ್ತಾರೆ.
5-6 ಮಂದಿ ಹಿರಿಯರನ್ನ ಕರೆಸ್ತಾರೆ, ನಮ್ಮ ಹಡದ ತಂದೆ ತಾಯಿಗಳಿಗೆ ಕರೆಸ್ತಾರೆ. ಕರೆಸಿ ನಮ್ಮ ತಂದೆ ತಾಯಿಗೆ ಕೈಯಾಗ ಒಂದು ಕಾಯಿ ಕೊಟ್ಟು ಅವ್ರ ಕೈಯನ್ನು ಕಾಯಿ ತೆಗೆದು ಗುರುಗಳ ಸಮ್ಮುಖದಲ್ಲಿ ಹಿರಿಯರಿಗೆ ಕೊಟ್ಟು ನಮಗೆಲ್ಲ ಹೆತ್ತ ತಂದೆ ತಾಯಿಗಳಿಗೆ ಏನು ಹೇಳ್ತಾರಂದ್ರೆ, ನಿಮ್ಮ ಪಾಲಿಗೆ ಇವತ್ತು ನಿಮ್ಮ ಮಗ ಸತ್ತಾನ, ಇಲ್ಲ ನೀವೆಲ್ಲ ಇವನು ಮುಖ ನೋಡ್ಲಾರ್ದಂಗೆ ಹೊಳ್ಳಿ ಹೋಗಬೇಕು, ಇವತ್ತಿನಿಂದ ಇವ್ರು ನಿಮ್ಮ ತಂದೆ ತಾಯಿಗಳಲ್ಲ, ಈ ಸಮಾಜವೇ ತಂದೆ ತಾಯಿ ಅಂತ ತಿಳ್ಕೊಳ್ರಿ ಅಂತ. ಅಂದ್ರೆ ಒಬ್ಬ ಸನ್ಯಾಸಿಯ ಯೋಗ ಎಷ್ಟು ದೊಡ್ಡದು ಅಂದ್ರೆ, ಮನ್ಯಾಗಿದ್ರೆ ನಮಗೆ ಬರೀ 2 ತಂದೆ ತಾಯಿಗಳಿಗೆ ಮಗುವಾಗುವ ಯೋಗ ಬರ್ತಿತ್ತು. ಆದರೆ ಸಮಾಜದ ಉಡಿಯೊಳಗೆ ಬಿದ್ದಿದ್ದಕ್ಕಾಗಿ ಇವತ್ತು ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಅದು ಸನ್ಯಾಸಿಗೆ ಮಾತ್ರ ಬರ್ತದೆ. ಅದಕ್ಕೊಬ್ಬ ಸನ್ಯಾಸಿ ಅದು ಮುಳ್ಳಿನ ಹಾಸಿಗೆ. ನನಗೆ ಪಟ್ಟಾಧಿಕಾರ ಆಯ್ತು. ಪಟ್ಟಾಧಿಕಾರ ಆದಮೇಲೆ 1 ವರ್ಷ ಆಯ್ತು. ಯಾರೋ ಒಬ್ಬರು ಒಂದು ಮಾಲಾರ್ಪಣೆ ತೊಗೊಂಡು ಬಂದ್ರೆ ಅವ್ರು ನನಗೆ ನೆನಪಿರಲಿಲ್ಲ, 1 ವರ್ಷ ಆಗಿತ್ತಂತ, ವಾರ್ಷಿಕೋತ್ಸವ ಇತ್ತಂತ. ಅವ್ರು ಒಂದು ಹೂವಿನ ಸರ, ದೊಡ್ಡ ಹೂವಿನ ಸರ ತೊಗೊಂಬಂದು ನನಗೆ ಹೇಳಿದ್ರು. ಬಂದು ನಮಸ್ಕಾರ ಮಾಡಿ, ಎದಕ್ಕಪ್ಪ ಅಂತ ಕೇಳಿದೆ. ಇಲ್ಲ ಅಜ್ಜವರ, ಕಾಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು ನಿಮಗೆ. ಎದಕ್ಕೆ ಧನ್ಯವಾದ? ಇಲ್ಲ, ನೀವು ನಮ್ಮ ಮಠಕ್ಕಾಗಿ 1 ವರ್ಷ ಆಯ್ತು ನಮ್ಮ ಮಠಕ್ಕಾಗಿ, ನಮ್ಮ ಮಠ ಸುಸೂತ್ರವಾಗಿ ನಡೆಸಿ 1 ವರ್ಷ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂದರು. ನಾನು ಅವ್ರಿಗೆ ಹೂವಿನ ಸರ ಅವನಿಗೆ ಹಾಕಿ ನಿನಗೆ ಧನ್ಯವಾದ ನಾ ಹೇಳಬೇಕಪ್ಪ ಅಂದೆ. ಅವ ಅಂದ, ನಮಗೆ ಯಾಕೆ ಹೇಳ್ಬೇಕ್ರಿ, 1 ವರ್ಷ ಸುಸೂತ್ರ ನಡೆಸಿದವ್ರು ನೀವು ಮಠ. ಇಲ್ಲ, ನಮಗೆ ನಡೆಸಿದ್ದಕ್ಕಲ್ಲ, ನಮಗೆ 1 ವರ್ಷ ಸುಮ್ಮನೆ ಸುಸೂತ್ರ ನಡೆಸಕ್ಕೆ ಬಿಟ್ರಲ್ಲಿ ನೀವು ಭಕ್ತರು, ಅದಕ್ಕೆ ನಿಮಗೆ ಹೇಳಬೇಕಾಗೈತೆ ಮೊದಲ ಅಂತ. ನಮಗೆ ಸುಮ್ಮನೆ ನಡೆಸಕ್ಕೆ ಬಿಟ್ರಲ್ಲಿ ನೀವು, ಯಾವ್ದಾರ ಒಂದು ಕಿಡಿ ಇಟ್ಟು ಏನಾರ ಮಾಡಿದ್ರೆ ಏನು ಮಾಡೋದೈತೆ? ಅದಕ್ಕೊಂದು ಸನ್ಯಾಸಿಯ ಜವಾಬ್ದಾರಿ ಭಕ್ತರ ಮೇಲೂ ಬಹಳ ದೊಡ್ಡದಿರ್ತದೆ. ಇದು ಭಕ್ತ ಮತ್ತು ಗುರುವಿನ ಸಂಬಂಧ ಅಷ್ಟೇ. ಇದು ನಾವು ಒಬ್ಬ ಮನುಷ್ಯ ಯಾರೂ ಪರಿಪೂರ್ಣ ಇರುವುದಿಲ್ಲ. ಒಮ್ಮೆ ಮಠ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ, ಅರಿಯೋದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರ್ತಾವೆ. ಸಮಾಜ ಸ್ವಾಮಿಗಳನ್ನು ನೋಡುವ ದೃಷ್ಟಿಕೋನನೂ ಹೇಗಿರಬೇಕು ಅಂದ್ರೆ, ಈಗ ನೀವು ತಂದೆ ತಾಯಿಗಳಿರ್ತೀರಿ, ನಿಮ್ಮ ಮಗ ತೊಡಿ ಮೇಲೆ ಏನೋ ಗಲೀಜು ಮಾಡ್ಕೊತೈತಿ. ನನ್ನ ಮಗ ಗಲೀಜು ಮಾಡ್ಕೊಂಡನಂತ ಯಾವ ತಂದೆ ತಾಯಿನೂ ತೊಡಿ ಕೊಯ್ಕೊಂಡಿಲ್ಲ, ಕಾಲು ಕೊಯ್ಕೊಂಡಿಲ್ಲ, ತೊಳ್ಕೊತಾರೆ, ಸ್ವಚ್ಛ ಮಾಡಿ ಮತ್ತೆ ಮಗನ ಅದೇ ಪ್ರೀತಿ ಮಾಡ್ತಿರ್ತಾರೆ. ಹಂಗೆ ಸಿದ್ದೇಶ್ವರ ದೇವರನ್ನು ನಿಮ್ಮ ಮಗ ಅಂತ ನೀವು ಪ್ರೀತಿ ಮಾಡಬೇಕು ನೀವೆಲ್ಲ. ಇವತ್ತು ಉಡಿ ತುಂಬ ಕಾರ್ಯಕ್ರಮ ಮಾಡಕತ್ತಾರಿಲ್ಲ. ಉಡಿ ತುಂಬೋದಂದ್ರೆ ಏನು? ಭಾಳ ಮಂದಿ ಬೇರೆ ಬೇರೆ ಹೇಳ್ಬೋದು, ಆದ್ರೆ ನನಗೆ ಅಂಥವು ಹೇಳೋಕ್ಕೆ ಇಷ್ಟ ಇಲ್ಲ. ಉಡಿ ತುಂಬೋದಂದ ಕೂಡಲೇ ನಿಮ್ಮ ಉಡ್ಯಾದಾಗ ಒಂದು ಕುಪ್ಪಸದ ಕಣ, ಒಂದಿಷ್ಟು ಟೆಂಗ ಕೊಬ್ಬರಿ, 2 ಉತ್ತತ್ತಿ ಇಟ್ಟು ಉಡಿ ತುಂಬಿಸ್ಕೊಂಡು ಬಂದೀವಂತಲ್ಲ. ತಾಯಂದಿರಿಗೆ ಉಡಿ ತುಂಬೋದು ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಉಡ್ಯಾದಾಗ ಅವ್ರನ್ನ ಇವತ್ತು ತುಂಬಕತ್ತಾರ, ಇವ ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ರಿ ಅಂತ ಹೇಳೋದಷ್ಟೆ. ಅದಕ್ಕೆ ನಿಮ್ಮಲ್ಲಿ ಏನು ಜವಾಬ್ದಾರಿ ಬರಲಿ ಅಂದ್ರೆ, ಅದು ನಿಮ್ಮ ಮಗ, ಅವನು ಭಾಳ ಪ್ರೀತಿಯಿಂದ ಜೋಪಾನ ಮಾಡಿರಿ. ಮತ್ತು ಏನು ಸಮಾಜದ ಕೆಲಸ ಇರ್ತಾವ, ಊರಿನ ಕೆಲಸ ಇರ್ತಾವ, ಎಲ್ಲ ಹಿರಿಯರಿರಲಿ ಯುವಕರಿರಲಿ, ಅವರನ್ನು ಕಟ್ಕೊಂಡು ಕೆಲಸ ಮಾಡಿರಿ. ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದ್ರೆ, ಭಕ್ತರು ಅದಕ್ಕೆ ಸಹಕಾರ ಕೊಟ್ಟರೆ, ನೀವು ಯಾವ ಸ್ವರ್ಗಕ್ಕೂ ಹೋಗೋದು ಬೇಕಾಗಿಲ್ಲ. ಅವ ಸನ್ಯಾಸಿ ನಿಂತ ನೆಲವನ್ನೇ ಕೈಲಾಸ ಮಾಡುವ ಸಾಮರ್ಥ್ಯ ಒಬ್ಬ ಸನ್ಯಾಸಿಯಲ್ಲಿರ್ತದೆ. ಅದಕ್ಕೇನಂದ್ರೆ ಭಕ್ತರ ಸಹಕಾರ ಭಾಳ ಬೇಕಾಗತ್ತೆ. ಭಕ್ತರ ಸಹಕಾರ ಇಲ್ಲಾರ್ದೆ ಸನ್ಯಾಸಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಹೂ ಅಂತಿರ್ಬೇಕು. ನಿಮ್ಮ ಕೇಕೆ, ನಿಮ್ಮ ಚಪ್ಪಾಳೆ, ನಿಮ್ಮ 2 ಪ್ರೀತಿಯ ಮಾತು ಒಬ್ಬ ಸನ್ಯಾಸಿಯನ್ನು ಭಾಳ ಎತ್ತರಕ್ಕೆ ಜಿಗಿಸ್ತಾವೆ.